ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಕೇಸ್ ಇದೆಯಲ್ಲ, ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪ್ರಜ್ವಲ್ ರೇವಣ್ಣ ಜೈಲಲ್ಲೇ ಇರಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸದ್ಯ ಜೈಲೇ ಗತಿ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನ ಈಗ ಕೋರ್ಟ್ ವಜಾಗೊಳಿಸಿದೆ. ಹೊಳೆನರಸೀಪುರ ಕೇಸಲ್ಲಿ ಜಾಮೀನು ಕೋರಿರುವಂಥ ಅರ್ಜಿ ಅದು. ಅದರ ವಿಚಾರಣೆ ಕೂಡ ಇವತ್ತು ಆಯಿತು. 92ನೇ ಸೆಷನ್ಸ್ ಕೋರ್ಟಿಂದ ಜಾಮೀನು ಅರ್ಜಿ ವಜಾ ಆಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಕೇಸಲ್ಲಿ ಜಾಮೀನು ಕೋರಿರುವಂಥ ಅರ್ಜಿ ಇದೆಯಲ್ಲ, ಅದು ವಜಾ ಆಗಿದೆ. ಈಗ ಇವರಿಗೆ ಜೈಲೇ ಗತಿ. ಜಾಮೀನು ಸಿಗಬೇಕು ಅಂಥೇಳಿ ಅರ್ಜಿಯನ್ನು ಹಾಕಲಾಗಿತ್ತು. ಅದರ ವಿಚಾರಣೆ ಕೂಡ ಇವತ್ತಾಯಿತು. ಆದರೆ ಆ ಒಂದು ಅರ್ಜಿ ವಿಚಾರಣೆ ಇದೆಯಲ್ಲ, ಅದು ವಜಾಗೊಳಿಸಿರುವಂಥದ್ದು. ಯಾಕಂದರೆ ಇನ್ನಷ್ಟು ದಿನ ಜೈಲಲ್ಲಿ ಇರಬೇಕಾಗತ್ತೆ, ಮತ್ತಷ್ಟು ಪ್ರೊಸೆಸ್ ಕೂಡ ಇರುತ್ತೆ. ಯಾಕಂದರೆ ಈಗ ಬೇರೆ ಬೇರೆ ಬಂದು ಈಗ ಅವರ ವಿರುದ್ಧವೂ ಕೂಡ ದೂರುಗಳ ಮೇಲೆ ದೂರನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈತನಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಈ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ದಿನ ಜೈಲಿನಲ್ಲೇ ಇರಬೇಕು. ಹೊಳೆನರಸೀಪುರ ಕೇಸಲ್ಲಿ ಜಾಮೀನು ಕೋರಿರುವಂಥ ಅರ್ಜಿ ಇದೆಯಲ್ಲ, ಅದು ವಜಾ ಆಗಿದೆ 92ನೇ ಸೆಷನ್ಸ್ ಕೋರ್ಟಿಂದ. ಜಾಮೀನು ಅರ್ಜಿ ವಜಾ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ರೇವಣ್ಣ ಜೈಲಿನಲ್ಲೇ ಇರಬೇಕಾಗತ್ತೆ. ಯಾಕೆಂದರೆ ಭಾಳ ಗಂಭೀರ ಪ್ರಕರಣ ಇದು. ನೂರಾರು ಮಹಿಳೆಯರು, ಸಾವಿರಾರು ವಿಡಿಯೋಗಳು ಈತನ ಬಳಿ ಇರುವಂಥದ್ದು. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೇಸ್ ಆಗುತ್ತೆ. ವಿದೇಶದಲ್ಲಿ ಇದ್ದ, ಅಲ್ಲಿಂದ ಕರ್ಕೊಂಡು ಬಂದು ಈಗ ಆತನಿಗೆ ಅರೆಸ್ಟ್ ಮಾಡಲಾಗಿದೆ. ಸದ್ಯಕ್ಕಂತೂ ಈಗ ಜೈಲೇ ಗತಿ ಈತನಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಗ ವಜಾ ಆಗಿದೆ. ಮುಂದೆ ಹೇಗೆ ಅಂದರೆ ಅವರ ಪರವಾಗಿರುವಂಥ ವಕೀಲರು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬಹುದು, ಜೊತೆಗೆ ಎಷ್ಟು ದಿನಗಳ ಕಾಲ ಇನ್ನು ಜೈಲಲ್ಲಿ ಇರಬಹುದು ಅಂತೇಳಿ? ಹೇಮಕುಮಾರ್, ಮೊದಲೇದಾಗಿ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿಲ್ಲ, ಬದಲಾಗಿ ಅವರು SIT ಕಸ್ಟಡಿಯಲ್ಲಿ ಇರುವಂತದ್ದು. ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇನ್ನು 4 ದಿನಗಳ ಕಾಲ ಅವರನ್ನ SIT ಕಸ್ಟಡಿಗೂ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ ಅವರು SIT ಕಚೇರಿಯಲ್ಲಿ ಇರುವಂತದ್ದು. ತನಿಖೆ ಕೂಡ ನಡೀತಾ ಇದೆ. ಇನ್ನು ಆರೋಪಿಯ ಪರವಾಗಿರುವಂತಹ ವಕೀಲರು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ, ಜಾಮೀನು ಅರ್ಜಿಯ ವಿಚಾರಣೆ. ಆದ್ರೆ ಕೋರ್ಟ್ ನಲ್ಲಿ SIT ಪರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾರೆ. ಆರೋಪಿ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಕರಿಸ್ತಾ ಇಲ್ಲ ತನಿಖೆಗೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾದವನ್ನ ಮಂಡಿಸ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಬೇಕು. ಇನ್ನು ವಾಯ್ಸ್ ಸ್ಯಾಂಪಲ್ ಆಗಿರ್ಬೋದು, ಇನ್ನುಳಿದ ಮಾದರಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಆರೋಪಿಯನ್ನ ವಿಚಾರಣೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವಾದವನ್ನ ಮಂಡಿಸ್ತಾರೆ. ಆದ್ರೆ ಪ್ರಜ್ವಲ್ ಪರ ವಕೀಲರು ಕೂಡ ಈಗಾಗಲೇ ತನಿಖೆ ಮುಗಿದಿದೆ. ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಪ್ರಜ್ವಲ್ ಅವರ ತಪ್ಪೇನು ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವಾದವನ್ನ ಮಂಡಿಸಿದ್ರು. ಆದ್ರೆ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಿದಂತಹ ಜಡ್ಜ್ ಕೂಡ ಈಗ ಮತ್ತೆ ಜಾಮೀನು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ವಜಾ ಮಾಡಿ ಈಗ ಮತ್ತೆ ಕಸ್ಟಡಿಗೆ ಈಗ ಮುಂದುವರಿಯುತ್ತೆ. ಹೊಳೆನರಸೀಪುರ ಪ್ರಕರಣದಲ್ಲಿ ಜಾಮೀನನ್ನ ಕೋರಲಾಗಿತ್ತು. ಆದ್ರೆ ಈಗ ಮೊದಲನೇ ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಏನ್ ಕೋರಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಈಗ ಆ ಒಂದು ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಸದ್ಯಕ್ಕೆ ಮುಂದಿನ ಪ್ರಕರಣಗಳು ಇನ್ನು ಬೇರೆ ಬೇರೆ ಯಾವ ಪ್ರಕರಣಗಳಿದೆ, ಇನ್ನು 100 ಕೇಸ್ಗಳು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣಗಳ ಸಂಬಂಧ ಮತ್ತೆ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದು ಈಗ SIT ಅಧಿಕಾರಿಗಳ ಮುಂದೆ ಲಾಕ್ ಆಗಿದ್ದಾರೆ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮತ್ತು ಸಾಂದರ್ಭಿಕ ಸಾಕ್ಷಿಗಳು 164 ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಈತನ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292,
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.